ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಗೋಂಗೂರ ಚಟ್ನಿನ ಯಾವ ರೀತಿ ಮಾಡೋದು, ಹಾಗೆ ಗೋಂಗೂರ ಚಟ್ನಿ ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀವಿ. ಸ್ವಲ್ಪ ಹುಳಿಯಾಗಿ ಖಾರವಾಗಿ ಬಹಳ ಸೊಗಸಾಗಿರುತ್ತೆ. ಬಿಸಿ ಬಿಸಿಯಾದ ಅನ್ನದ ಜೊತೆ ತಿನ್ನೋದಕ್ಕೆ ಸೂಪರ್ ಆಗಿರುತ್ತೆ. ಆಂಧ್ರ ಶೈಲಿಯ ರೆಸಿಪಿ ಇದು. ಗೋಂಗೂರ ಸೊಪ್ಪನ್ನು ಉಪಯೋಗಿಸಿ ತಯಾರು ಮಾಡೋದ್ರಿಂದ ಇದನ್ನು ಗೋಂಗೂರ ಚಟ್ನಿ ಅಂತ ಕರೀತಾರೆ. ಹಾಗಿದ್ರೆ ಬನ್ನಿ, ಗೋಂಗೂರ ಚಟ್ನಿ ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು, ಹಾಗೆ ತಯಾರು ಮಾಡ್ತಕ್ಕಂಥ ಸುಲಭ ವಿಧಾನ ಹೇಗೆ ಅಂತೀಗ ನೋಡ್ಕೊಳ್ಳೋರಂತೆ. ಗೋಂಗೂರ ಚಟ್ನಿ ಮಾಡೋದಕ್ಕೋಸ್ಕರ ಸ್ಟವ್ ಮೇಲೆ ಒಂದು ಬಾಣಲಿನ ಇಟ್ಟಿದ್ದೀವಿ. ಬಾಣಲಿಗೆ ಮೊದಲನೇದಾಗಿ 20 ಒಣಮೆಣಸಿನಕಾಯಿನ ಹಾಕ್ಕೊಳ್ತಾ ಇರ್ತಕ್ಕಂಥದ್ದು. ನೋಡಿ, ಆಂಧ್ರ ಶೈಲಿಯ ರೆಸಿಪಿ ಅಂದಮೇಲೆ ಖಂಡಿತ ಖಾರ ಇದ್ರೇ ಅದಕ್ಕೆ ಆಂಧ್ರ ಶೈಲಿ ರೆಸಿಪಿ ಅಂತ ಹೇಳೋದು. ಹಾಗಂತ ಎಷ್ಟು ಬೇಕೋ ಅಷ್ಟು ಖಾರ ಹಾಕಿ ಅಂತ ಹೇಳಲ್ಲ. ತಮ್ಮ ಇಚ್ಛಾನುಸಾರ ಖಾರನ ಏರುಪೇರು ಮಾಡ್ಕೋಬೋದು. ಹಾಗೆ 1 ಟೀ ಸ್ಪೂನಷ್ಟು ಜೀರಿಗೆ, ಅರ್ಧ ಟೀ ಸ್ಪೂನಷ್ಟು ಧನಿಯಾ ಕಾಳು, ಹಾಗೆ 1/4 ಟೀ ಸ್ಪೂನಷ್ಟು ಮೆಂತ್ಯ ಕಾಳು, ಜೊತೆಗೆ ನೀಟಾಗಿ ಸಿಪ್ಪೆ ತೆಗೆದಂಥ 4ರಿಂದ 5 ಎಸಳು ಬೆಳ್ಳುಳ್ಳಿ, ಇನ್ನು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸಹ ಹಾಕಿ ಸರಿಸುಮಾರು 1 ಟೀ ಸ್ಪೂನಷ್ಟು ಎಣ್ಣೆನ ಹಾಕಿ ಈಗ 4ರಿಂದ 5 ನಿಮಿಷ ಈ ಪದಾರ್ಥನೆಲ್ಲ ಮೀಡಿಯಮ್ ಅಥವಾ ಲೋ ಫ್ಲೇಮ್ನಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ. ನೋಡಿ, ಬಾಣಲಿಗೆ ಸೇರಿಸಿದಂಥ ಪದಾರ್ಥಗಳೆಲ್ಲ ಮೊದಲೇ ಕ್ರಿಸ್ಪಿಯಾಗಿತ್ತು. ಈಗ 4ರಿಂದ 5 ನಿಮಿಷ ಚೆನ್ನಾಗಿ ಬಿಸಿ ಮಾಡಿ ಹುರಿದಿರೋದ್ರಿಂದ ಮತ್ತಷ್ಟು ಕ್ರಿಸ್ಪಿಯಾಗಿದೆ. ಈಗ ಹುರಿದು ಬಿಸಿ ಇರತಕ್ಕಂಥ ಈ ಪದಾರ್ಥಗಳನ್ನ ತಣ್ಣಗೆ ಮಾಡ್ಕೋಬೇಕು. ಅದಕ್ಕೋಸ್ಕರ ಮತ್ತೊಂದು ಬಟ್ಲಿಗೆ ಹಾಕಿಡಬೇಕಾಗತ್ತೆ. ಹುರಿದು ಬಿಸಿ ಇರತಕ್ಕಂಥ ಪದಾರ್ಥಗಳೆಲ್ಲ ತಣ್ಣಗಾಗ್ತಕ್ಕಂಥ ಸಮಯದಲ್ಲಿ ಗೋಂಗೂರ ಸೊಪ್ಪನ್ನು ಫ್ರೈ ಮಾಡ್ಕೋಬೇಕಾಗತ್ತೆ. ನೋಡಿ, ನೀವು ಇಲ್ಲಿ ನೋಡ್ತಾ ಇರ್ತಕ್ಕಂಥದ್ದೇ ಗೋಂಗೂರ ಸೊಪ್ಪು. ನೋಡೋದಕ್ಕೆ ಈ ರೀತಿಯಾಗಿರುತ್ತೆ. ಸೊಪ್ಪು ಸ್ವಲ್ಪ ಹುಳಿಯಾಗಿರುತ್ತೆ. ಈ ಒಂದು ರೆಸಿಪಿಗೆ ನಾವು ಯಾವುದೇ ರೀತಿಯಾದಂಥ ಟೊಮೊಟೊ ಹಣ್ಣು ಆಗ್ಬೋದು ಅಥವಾ ಹುಣಸೆ ಹಣ್ಣು ಆಗ್ಬೋದು, ನಿಂಬೆಹಣ್ಣು ರಸ ಆಗ್ಬೋದು, ಏನು ಬಳಸ್ತಕ್ಕಂಥ ಅವಶ್ಯಕತೆ ಇಲ್ಲ. ಯಾಕೆಂದರೆ ಈ ಸೊಪ್ಪಲ್ಲೇ ಹುಳಿ ಅಂಶ ಇರೋದ್ರಿಂದ. ಈಗ ಈ ಸೊಪ್ಪನ್ನು ಫ್ರೈ ಮಾಡ್ಕೊಳ್ಳೋಣ. ನಾವಿಲ್ಲಿ 1 ಕಟ್ಟಳತೆಯ ಸೊಪ್ಪನ್ನು ನೀಟಾಗಿ ಬಿಡಿಸಿ ತೊಳೆದಿಟ್ಟಿರ್ತಕ್ಕಂಥದ್ದು. ಹೀಗಿಲ್ಲಿ ಮತ್ತೆ ಬಾಣಲಿಗೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇರ್ತಕ್ಕಂಥದ್ದು. ಈಗ ಎಣ್ಣೆನ ಬಿಸಿ ಮಾಡ್ಕೊಳ್ತಾ ಇದ್ದೇವೆ. ಹೀಗಿಲ್ಲಿ ಎಣ್ಣೆ ಸ್ವಲ್ಪ ಬಿಸಿಯಾಗಿದೆ. ಈಗ ಸೊಪ್ಪನ್ನು ಹಾಕ್ಕೊಳ್ಳೋಣ ಬಾಣಲಿಗೆ. ನೋಡಿ, ಸೊಪ್ಪು ಎಷ್ಟು ಕ್ವಾಂಟಿಟಿ ಇದೆಯೋ ಕಡೆಗೆ ತುಂಬ ಕಡಿಮೆ ಆಗುತ್ತೆ. ಸರಿಸುಮಾರು ಒಂದು 80 ಭಾಗದಷ್ಟು ಕಡಿಮೆ ಆಗಿ 20 ಭಾಗದಷ್ಟು ಕ್ವಾಂಟಿಟಿ ಆಗಿಬಿಡುತ್ತೆ. ಚೆನ್ನಾಗಿ ಫ್ರೈ ಮಾಡಿದ ನಂತರ ನೋಡೋರಂತೆ ನೀವು ಫ್ರೈ ಮಾಡಿದ ನಂತರ ಎಷ್ಟು ಕ್ವಾಂಟಿಟಿ ಆಗುತ್ತೆ ಅಂತ. ಅದರ ಪ್ರಕಾರ ನೀವು 1 ಕಟ್ಟ, 2 ಕಟ್ಟ ಅಥವಾ 3 ಕಟ್ಟ ಸೊಪ್ಪನ್ನು ಬೇಕಾದಾಗೆ ಬಳಸ್ಕೋಬೋದು. ಲೋ ಅಥವಾ ಮೀಡಿಯಮ್ ಫ್ಲೇಮ್ನಲ್ಲೇ ಸೊಪ್ಪನ್ನು ಕಂಪ್ಲೀಟಾಗಿ ಫ್ರೈ ಮಾಡ್ಕೋಬೇಕು. ಈ ಸೊಪ್ಪನ್ನು ನಾವೇನು ಫ್ರೈ ಮಾಡ್ತಾ ಇದ್ದೀವಲ್ಲ, ಇದನ್ನು ಮಿಕ್ಸಿ ಜಾರ್ಗೆ ಹಾಕೋದು ಬೇಕಿಲ್ಲ. ನೀವು ಈ ಸೊಪ್ಪನ್ನು ಫ್ರೈ ಮಾಡ್ತಾ ಇದ್ದರೆ ಅದೇ ಬಂದು ಎಲ್ಲ ಕಂಪ್ಲೀಟಾಗಿ ನುಣ್ಣಿಗೆ ಪುಡಿ ಅನ್ನೋದಕ್ಕಿಂತ ಒಳ್ಳೆ ಪೇಸ್ಟ್ ರೀತಿ ಆಗುತ್ತೆ. ಅಲ್ಲಿವರೆಗೂ ನಾವು ಇದನ್ನು ಕ್ಲೀನಾಗಿ ಫ್ರೈ ಮಾಡ್ಕೋಬೇಕು. ಈ ಸೊಪ್ಪಲ್ಲಿರ್ತಕ್ಕಂಥ ಹುಳಿ ಅಂಶ ರುಚಿ ನೋಡೋ ಅವಶ್ಯಕತೆ ಇಲ್ಲ. ಯಾಕೆಂದರೆ ಈ ಸೊಪ್ಪನ್ನು ಉರಿತಾ ಇದ್ದರೆ ಅದರಲ್ಲಿ ಬರ್ತಕ್ಕಂಥ ಅರೋಮದಲ್ಲೇ ಆ ಒಂದು ಹುಳಿ ಅಂಶ ಇದೆ. ಘಮ್ ಅಂತ ಇದೆ, ಅಷ್ಟು ಒಳ್ಳೆ ಅರೋಮ. ನೋಡ್ತಾ ಇದ್ರಲ್ಲ, ಸೊಪ್ಪು ಬಿಸಿ ಆಗ್ತಾ ಒಂದು ಒಳ್ಳೆ ಪೇಸ್ಟ್ ರೀತಿ ಸಿದ್ಧವಾಗ್ತಾ ಇದೆ. ಕಂಪ್ಲೀಟಾಗಿ ಫ್ರೈ ಆಗಲಿ, ನೋಡೋರಂತೆ ಯಾವ ಮಟ್ಟಕ್ಕೆ ಸಿದ್ಧವಾಗುತ್ತೆ ಅಂತ. ಬಿಸಿ ಮಾಡ್ತಾ ಎಷ್ಟು ಚೆನ್ನಾಗಿ ಪೇಸ್ಟ್ ರೀತಿ ಸಿದ್ಧವಾಗ್ತಾ ಇದೆ ಈ ಒಂದು ಗೋಂಗೂರ ಸೊಪ್ಪು ಅಂಥೇಳಿ. ಈ ಒಂದು ಸೊಪ್ಪಿನ ಗುಣನೇ ಹೀಗೆ. ಬಿಸಿ ಮಾಡ್ತಾ ಯಾವುದೇ ಕಾರಣಕ್ಕೂ ರುಬ್ಬೋದು ಬೇಡ, ಅದೇ ಕಂಪ್ಲೀಟಾಗಿ ಪೇಸ್ಟ್ ಆಗಿಬಿಡುತ್ತೆ. ಒಂದು 5 ನಿಮಿಷ ಚೆನ್ನಾಗಿ ಮೀಡಿಯಮ್ ಫ್ಲೇಮ್ನಲ್ಲೇ ಫ್ರೈ ಮಾಡಿದ ನಂತರ ನೋಡ್ತಾ ಇದ್ರಲ್ಲ, ಸೊಪ್ಪು ಚೆನ್ನಾಗಿ ಬಿಸಿಯಾಗಿ ಪೇಸ್ಟ್ ರೀತಿ ಸಿದ್ಧವಾಗಿದೆ. ನೋಡಿ, ಅಂಟ್ತಾ ಇಲ್ಲ. ಈ ಒಂದು ಹದದವರೆಗೂ ನೀಟಾಗಿ ಬಿಸಿ ಮಾಡಿಕೊಂಡು ಸಿದ್ಧ ಮಾಡ್ಕೋಬೇಕಾಗತ್ತೆ. ಈ ರೀತಿಯಾಗಿ ಚೆನ್ನಾಗಿ ಸೊಪ್ಪನ್ನು ಫ್ರೈ ಮಾಡ್ಕೊಂಡಿದ್ದ ನಂತರ ಈಗಿಲ್ಲೊಂದು ಮಿಕ್ಸಿ ಜಾರ್ನ ತೊಗೊಂಡಿದ್ದೇವೆ. ಮಿಕ್ಸಿ ಜಾರ್ಗೆ ಆಗಲೇ ಚೆನ್ನಾಗಿ ಹುರಿದು ಬಿಸಿಯಾಗಿದ್ದಂಥ ಪದಾರ್ಥ ಎಲ್ಲ ತಣ್ಣಗಾಗಿದೆ. ಈ ಪದಾರ್ಥನ ಮಿಕ್ಸಿ ಜಾರ್ಗೆ ಹಾಕ್ಕೋಬೇಕಾಗತ್ತೆ. ಜೊತೆಗೆ ನಾವೇನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಬಳಸ್ತೀವಿ, ಆ ಉಪ್ಪನ್ನು ಸಹ ಈಗ ಇದೇ ಪದಾರ್ಥದ ಜೊತೆ ಹಾಕಿ ಎಲ್ಲನೂ ಸಹ ನುಣ್ಣಿಗೆ ಪುಡಿ ಮಾಡ್ಕೋಬೇಕು. ಈಗ ಇಲ್ಲಿ ನೋಡ್ತಾ ಇದ್ರಲ್ಲ, ಮಿಕ್ಸಿ ಜಾರ್ಗೆ ಸೇರಿಸಿದಂಥ ಎಲ್ಲ ಪದಾರ್ಥನೂ ಈ ಒಂದು ಅದಕ್ಕೆ ಪುಡಿ ಮಾಡಾಯಿತು. ಈಗ ಈ ಪುಡಿನ ಗೋಂಗೂರ ಸೊಪ್ಪಿನ ಜೊತೆಗೆ ಬೆರೆಸ್ಕೋಬೇಕಾಗತ್ತೆ. ಮತ್ತೆ ನಾವಿಲ್ಲಿ ಸ್ಟವನ್ನು ಹಚ್ಚಿದ್ದೇವೆ. ಹಾಗೆ ಪುಡಿ ಮಾಡಿದಂಥ ಮಸಾಲ ಪುಡಿನೂ ಹಾಕ್ಕೊಳ್ತಾ ಇರ್ತಕ್ಕಂಥದ್ದು. ಈಗ ಈ ಪುಡಿಯೆಲ್ಲ ಚೆನ್ನಾಗಿ ಸೊಪ್ಪಿನ ಪೇಸ್ಟ್ ಜೊತೆ ಬೆರಿಬೇಕು. ಅಲ್ಲಿವರೆಗೂ ಮಿಕ್ಸ್ ಮಾಡ್ಕೋಬೇಕು. ಜೊತೆಗೆ ಮತ್ತೆ ಒಂದು 3ರಿಂದ 4 ನಿಮಿಷ ಈ ಸೊಪ್ಪನ್ನು ಬಿಸಿ ಮಾಡಿಕೊಂಡೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನಾವಿಲ್ಲಿ ಕೇವಲ ಒಂದೇ ಒಂದು ಕಟ್ಟಳತೆಯ ಸೊಪ್ಪನ್ನು ಉಪಯೋಗಿಸಿ ಮಾಡ್ತಾ ಇರ್ತಕ್ಕಂಥ ಗೋಂಗೂರ ಚಟ್ನಿ ಇದು.
ಜನರಲಾಗಿ ಈ ರೀತಿಯಾದಂಥ ಗೋಂಗೂರ ಚಟ್ನಿನ ಹೆಚ್ಚು ಕ್ವಾಂಟಿಟಿನಲ್ಲಿ ತಯಾರು ಮಾಡಿ ತುಂಬ ದಿನದವರೆಗೂ ಸ್ಟೋರ್ ಮಾಡಿ ಇಡ್ತಾರೆ. ತಾವು ನೋಡ್ಕೊಳ್ಳಿ, ಒಂದು ಕಟ್ಟಳತೆಯ ಸೊಪ್ಪಲ್ಲಿ ಎಷ್ಟು ಗೋಂಗೂರ ಚಟ್ನಿ ಸಿದ್ಧವಾಗುತ್ತೆ ಅಂತ ನೋಡಿಕೊಂಡ್ರೆ ತದನಂತರ ನೀವು ಎಷ್ಟು ಕ್ವಾಂಟಿಟಿ ಮಾಡ್ಕೋಬೇಕು ಅಂತ ತಮಗೆ ಗೊತ್ತಾಗುತ್ತೆ. ಮಿಕ್ಸಿ ಜಾರಲ್ಲಿ ಹುರಿದಂಥ ಪುಡಿನೆಲ್ಲ ಹಾಕಿದ ನಂತರ ಮತ್ತೆ ಒಂದು 3-4 ನಿಮಿಷ ಚೆನ್ನಾಗಿ ಬೆರೆಸಿ ಬಿಸಿ ಮಾಡಿರ್ತಕ್ಕಂಥದ್ದು ನೋಡ್ತಾ ಇದ್ದಾರಲ್ಲ, ಈ ಒಂದು ಹದಕ್ಕೆ ಬಿಸಿ ಬಿಸಿಯಾಗಿ ಗೋಂಗೂರ ಸೊಪ್ಪು ಸಿದ್ಧವಾಗಿದೆ. ಈ ಸಮಯದಲ್ಲಿ ಈ ಚಟ್ನಿಗೆ ಬೇಕಾದಂಥ ಒಗ್ಗರಣೆಯನ್ನು ಕೊಡಬೇಕಾಗತ್ತೆ. ಈಗ ಇಲ್ಲಿ ಒಗ್ಗರಣೆ ಮಾಡೋದಕ್ಕೋಸ್ಕರ ಒಂದು ಪ್ಯಾನ್ನ ಬಿಸಿ ಮಾಡ್ಕೊಂಡಿದ್ದೇವೆ. ಬಿಸಿಯಾದಂಥ ಪ್ಯಾನ್ಗೆ 4-5 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇರ್ತಕ್ಕಂಥದ್ದು. ಈ ಒಂದು ಗೋಂಗೂರ ಚಟ್ನಿಗೆ ಸ್ವಲ್ಪ ಎಣ್ಣೆ ಹೆಚ್ಚಾಕಿದಷ್ಟು ರುಚಿ ಚೆನ್ನಾಗಿ ಬರುತ್ತೆ. ನಾವಿಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅನ್ನು ಬಳಸ್ತಾ ಇರ್ತಕ್ಕಂಥದ್ದು. ಈ ಒಂದು ಎಣ್ಣೆನಲ್ಲಿ ಬಹಳ ರಿಚ್ ಆದಂಥ ವಿಟಮಿನ್ ಎ, ಡಿ, ಇ 2 ಆಗಿರುತ್ತೆ. ಹಾಗೆ ಈ ಒಂದು ಎಣ್ಣೆನಲ್ಲಿ ಯಾವುದೇ ರೀತಿಯಾದಂಥ ಕೆಮಿಕಲ್ ಅನ್ನು ಉಪಯೋಗಿಸಿರೋದಿಲ್ಲ. ಜೊತೆಗೆ ಕೊಲೆಸ್ಟ್ರಾಲ್ ಅಂಶ ಸಹ ಇರೋದಿಲ್ಲ. 100% ಪ್ಯೂರಿಟಿ ಆದಂಥ ಎಣ್ಣೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಭಾರತದ ಏಕೈಕ ಪೇಟೆಂಟೆಡ್ ಟೆಕ್ನಾಲಜಿನ ಉಪಯೋಗಿಸಿ ತಯಾರು ಮಾಡಿದಂಥ ಎಣ್ಣೆ ಇದು. ಈ ಎಲ್ಲ ಕಾರಣಕ್ಕೆ ನಾವು ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅನ್ನು ನಮ್ಮ ಅಡುಗೆಗಳಲ್ಲಿ ಬಳಸ್ತಾ ಇರ್ತಕ್ಕಂಥದ್ದು. ಹೀಗಿಲ್ಲಿ ಎಣ್ಣೆ ಬಿಸಿಯಾಗಿದೆ. ಬಿಸಿಯಾದಂಥ ಎಣ್ಣೆಗೆ ಸ್ವಲ್ಪ ಸಾಸಿವೆನ ಹಾಕ್ಕೊಳ್ತಾ ಇರ್ತಕ್ಕಂಥದ್ದು. ಈ ರೀತಿಯಾಗಿ ಸಾಸಿವೆನೂ ಸಿಡಿದಾದ ನಂತರ ಸ್ವಲ್ಪ ಜೀರಿಗೆ, ಹಾಗೆ ಚಿಟಿಕೆಯಷ್ಟು ಇಂಗು, 1 ಟೀ ಸ್ಪೂನಷ್ಟು ಕಡಲೆಬೇಳೆ, ಜೊತೆಗೆ 1 ಟೀ ಸ್ಪೂನಷ್ಟು ಉದ್ದಿನಬೇಳೆ, ಹಾಗೆ 1 ಗಡ್ಡೆಯಷ್ಟು ನೀಟಾಗಿ ಸಿಪ್ಪೆ ತೆಗೆದು ಜಜ್ಜಿರ್ತಕ್ಕಂಥ ಬೆಳ್ಳುಳ್ಳಿ, ಜೊತೆಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸಹ ಹಾಕಿ, ಇನ್ನು 2 ಬೆಡಗಿ ಮೆಣಸಿನಕಾಯಿನೂ ಸಹ ಹಾಕಿ ಲೋ ಫ್ಲೇಮ್ನಲ್ಲೇ 1 ನಿಮಿಷದವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ ಎಲ್ಲ ಪದಾರ್ಥನ. ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡಿದ ನಂತರ ಒಗ್ಗರಣೆ ಸೂಪರಾಗಿ ಸಿದ್ಧವಾಗಿದೆ. ಬನ್ನಿ ಆಗಿದ್ರೆ ಈ ಒಗ್ಗರಣೆಯನ್ನು ಗೋಂಗೂರ ಸೊಪ್ಪಿನ ಚಟ್ನಿ ಜೊತೆ ಸೇರಿಸ್ಕೊಳ್ಳೋಣ. ಈ ರೀತಿ ಒಗ್ಗರಣೆಯನ್ನು ಸೇರಿಸಾದ ನಂತರ ಚೆನ್ನಾಗಿ ಗೋಂಗೂರ ಸೊಪ್ಪಿನ ಚಟ್ನಿ ಜೊತೆ ಬೆರೆಯೋ ಹಾಗೆ ಒಗ್ಗರಣೆನ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಎಣ್ಣೆನೂ ಸಹ ಬಹಳ ಚೆನ್ನಾಗಿ ಬೆರಿಬೇಕು. ನಾನು ಮೊದಲೇ ಹೇಳಿದಾಗೆ ಈ ಒಂದು ಚಟ್ನಿಗೆ ಎಣ್ಣೆ ಬಹಳ ಮುಖ್ಯ. ಖಂಡಿತ ತಮ್ಮ ಇಚ್ಛಾನುಸಾರ ಎಣ್ಣೆನ ಏರುಪೇರು ಮಾಡ್ಕೊಳ್ಳಿ. ಕೆಲವ್ರಿಗೆ ಎಣ್ಣೆ ಹೆಚ್ಚು ಹಾಕ್ಕೊಳ್ತಾರೆ, ಕೆಲವ್ರಿಗೆ ಎಣ್ಣೆ ಕಡಿಮೆ ಹಾಕ್ಕೊಳ್ತಾರೆ. ಈ ರೀತಿ ಎಣ್ಣೆನ ಚೆನ್ನಾಗಿ ಬಿಸಿ ಮಾಡಿ ಚೆನ್ನಾಗಿ ಎಲ್ಲನೂ ಫ್ರೈ ಮಾಡಿರೋದ್ರಿಂದ ಈ ಒಂದು ಚಟ್ನಿನ ಹೊರಗಡೆನೆ ಹಲವಾರು ದಿನಗಳ ಕಾಲ ಅಂದರೆ 4-5 ದಿನದವರೆಗೂ ಇಟ್ಕೋಬೋದು. ಅದೇ ನೀವು ಈ ಚಟ್ನಿನ ಫ್ರಿಜ್ಜಲ್ಲಿಟ್ಟು ಉಪಯೋಗಿಸ್ತೀವಿ ಅಂತಂದರೆ ಖಂಡಿತ 15-20 ದಿನ ಆದರೂ ಆರಾಮಾಗಿ ಉಪಯೋಗಿಸ್ಬೋದು. ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಅಂತೂ ಇಂತೂ ಗೋಂಗೂರ ಚಟ್ನಿನ ರುಚಿ ನೋಡಾಯಿತು. ಬಾಯಿ ಚಪ್ಪರಿಸೋ ರುಚಿ, ಬೆರಳನ್ನು ಚೀಪೋ ರುಚಿ, ಖಂಡಿತ ಅಷ್ಟು ಸೊಗಸಾದಂಥ ಚಟ್ನಿ ಇದು. ಬಟ್ ಫ್ರಾಂಕಾಗಿ ಹೇಳಬೇಕಂದ್ರೆ ನೀವು ಇದಕ್ಕೆ ಖಾರನ ಸ್ವಲ್ಪ ಹೆಚ್ಚೇ ಹಾಕಬೇಕು. ನಾವು ಅಷ್ಟು ಖಾರ ಹಾಕಿದ್ರೂ ಸ್ವಲ್ಪ ಮಟ್ಟಿಗೆ ಹುಳಿ ಅಂತಕ್ಕಂಥದ್ದಿದೆ. ನೀವು ಹೆಚ್ಚು ಖಾರ ಹಾಕಿದ್ರೆ ಆ ಹುಳಿ ಮತ್ತು ಖಾರ 2 ಬ್ಯಾಲೆನ್ಸ್ ಆಗಿ ಒಳ್ಳೆ ರುಚಿನ ಕೊಡುತ್ತೆ. ಈ ರೀತಿಯಾದಂಥ ಚಟ್ನಿ ದೋಸೆಗಾಗ್ಬೋದು, ಚಪಾತಿಗಾಗ್ಬೋದು, ಅನ್ನಕ್ಕಾಗ್ಬೋದು, ಎಲ್ಲದಕ್ಕೂ ಬಹಳ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಅದರಲ್ಲಂತೂ ಬಿಸಿ ಬಿಸಿಯಾದಂಥ ಅನ್ನದ ಜೊತೆ ಈ ಚಟ್ನಿನ ತಿಂತಾಯಿದ್ರೆ ಆಗೋ ಆನಂದನೇ ಬೇರೆ. ಅದರಲ್ಲೂ ಹೇಳ್ಬೇಕಂತಂದರೆ ಖಂಡಿತ ಈ ರೀತಿಯಾದಂಥ ಚಟ್ನಿನ ನೀವು ತಯಾರು ಮಾಡಿ ಇಟ್ಕೊಬಿಟ್ರೆ ಬೇಕಾದಾಗ ಬಳಸ್ಬೋದು. ಖಂಡಿತ ಈ ಒಂದು ಚಟ್ನಿ ಹೊರಗಡೆ ಕೆಲಸಕ್ಕೆ ಹೋಗ್ತಕ್ಕಂಥವ್ರಿಗೆ ಮನೆಗೆ ಬಂದಾಗ ಒಂದು ಒಳ್ಳೆ ವರದಾನ ಅಂತ ಹೇಳ್ತೀನಿ. ಹಾಗೆ ನೋಡ್ಕೊಂಡ್ರಲ್ಲ ಯಾವ ರೀತಿಯಾಗಿ ಗೋಂಗೂರ ಚಟ್ನಿನ ತಯಾರು ಮಾಡೋದು ಅಂತ. ಖಂಡಿತ ನೀವು ಸಹ ನಿಮ್ಮ ಮನೆಗಳಲ್ಲಿ ಈ ರೀತಿಯಾದಂಥ ಚಟ್ನಿನ ಒಮ್ಮೆ ಮಾಡಿ ನೋಡಿ, ತುಂಬ ಇಷ್ಟಪಡ್ತೀರಾ. ಮಾಡಬೇಕಾದ್ರೆ ಮೊದಲನೇ ಬಾರಿಗೆ 1 ಕಟ್ಟಷ್ಟು ಸೊಪ್ಪನ್ನು ಮಾತ್ರ ಬಳಸಿ ತಯಾರು ಮಾಡಿ ನೀವು ನೋಡಿ ರುಚಿ ಹೇಗೆ ಬರುತ್ತೆ ಏನು ಅಂತ. ತದನಂತರ ನೀವು ಹೆಚ್ಚು ಕ್ವಾಂಟಿಟಿನಲ್ಲಿ ಮಾಡಿಕೊಳ್ಳಿ ಅಂತ ನನ್ನ ಒಂದು ವಿನಂತಿ. ಹಾಗಿದ್ರೆ ಇವತ್ತು ಈ ವಿಡಿಯೋ ಮೂಲಕ ನಾವು ಮಾಡಿ ತಿಳಿಸಿದಂಥ ಗೋಂಗೂರ ಚಟ್ನಿ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಜೊತೆಗೆ ತಮ್ಮ ಅನಿಸಿಕೆ ಅಭಿಪ್ರಾಯ ಈ ಒಂದು ರೆಸಿಪಿ ಬಗ್ಗೆ ಏನಿದೆ ಅನ್ನೋದನ್ನು ತಿಳಿಸೋದನ್ನು ಮರಿಬೇಡಿ. ಹಾಗೆ ಈ ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಆಗೋ ಹಾಗೆ ದಯವಿಟ್ಟು ಶೇರ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದ್ದೀವಿ. ಭಾಗ್ಯ ಮತ್ತು ಗಿರೀಶ್. ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನ ಭೇಟಿ ಮಾಡ್ತೀವಿ. ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ.